ಹೀಗೆ 50 ಜನಗಳು ನಮ್ಮಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಹೆಮ್ಮೆ ತರುವಂತಹ ವಿಚಾರ ಆಗಿರುತ್ತದೆ. ಇವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಈಗ ನಮಗೆ ಒದಗಿರತಕ್ಕಂತಹ 19 ಜನರನ್ನ ನಾವು ಸತ್ಕರಿಸೋಣ. ಇನ್ನು ಉಳಿದಂತಹವರು ಬಂದಂಥ ಸಂದರ್ಭದಲ್ಲಿ ಈ ಪ್ರಕ್ರಿಯೆ ನಡೀತಾ ಇರುತ್ತೆ ನಿರಂತರವಾಗಿ, ಅವರಿಗೂ ಕೂಡ ಸತ್ಕಾರವನ್ನು ಮಾಡೋಣ ಅಂತ ಹೇಳ್ತಾ, ಈಗ ವೇದಿಕೆಯಲ್ಲಿ ಇರತಕ್ಕಂತಹ ಸತ್ಕಾರ ಮೂರ್ತಿಗಳನ್ನು ಸತ್ಕಾರ ಮಾಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಸೇರಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಮೊದಲಿಗೆ ತುಕಾರಾಮ್ ಬಾಬು ಪಾಂಡ್ರಮೈಸೆ, ನವಿಲ್ ದಂಡು ಜೋರೆ, ತುಕಾರಾಮ್ ಭೈರು ಜೋರೆ, ವಿಠಲ್ ಬಾಬು ಪಿಂಗಳೆ, ಈ 4 ಜನರಿಗೆ ಸನ್ಮಾನವನ್ನ ಮಾಡಲಾಗ್ತದೆ. ಸ್ನೇಹಿತರೆ, ತುಕಾರಾಮ್ ಬಾಬು ಮೀಸರ ಪಾಂಡೆ ಅವರು ತಂದೆ ಬಾಬು ಮೀಸರ ಪಾಂಡೆ, ತಾಯಿ ದೋಂಡುಬಾಯಿ 14/8/2002 ಬ್ಯಾನಹಳ್ಳಿ ಮುಂಡಗೋಡು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸ್ತಾರೆ. PUC ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಪಡಿತಾರೆ. ಸೆಪ್ಟೆಂಬರ್ 22ರಲ್ಲಿ 1 ತಿಂಗಳ ಕೋಚಿಂಗ್ಗೋಸ್ಕರ ಇಲ್ಲಿ ಬಂದು ಹಾವೇರಿಯಲ್ಲಿ ನಡೆದಂತಹ ಅಗ್ನಿಪಥ ರ್ಯಾಲಿಯಲ್ಲಿ ಅಗ್ನಿವೀರರಾಗಿ ಹೊರಹೊಮ್ಮಿದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡೋಣ. ಸ್ನೇಹಿತರೆ, ತುಕಾರಾಮ್ ಅವರು ನನ್ನ ಮಾತಾಡಿಸಿದಾಗ ಅವ್ರು ಹೇಳಿದರು, ದೇಶ ಸೇವೆಗೆ ಈಶ ಸೇವೆ. ಅಂತಹ ದೇಶ ಸೇವೆ ಕಾರ್ಯಕ್ಕೆ ನನ್ನನ್ನು ಅನುವು ಮಾಡಿದಂತಹ ಶಿಕ್ಷಣ ಸಂಸ್ಥೆಗೆ ಮತ್ತು ಶಿಕ್ಷಕರಿಗೆ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳಿ. ನೆಕ್ಸ್ಟ್, ನವಲ್ ದಂಡು ಜೋರೆ, ಇವ್ರ ತಂದೆ ಹೆಸರು ದುಂಡು ಜೋರೆ, ತಾಯಿ ನಕಲುಬಾಯಿ ಜೋರೆ ಅಂತ ಹೇಳಿ 26/4/2001 ಉಗ್ಗಿನಕೇರಿ ಮುಂಡಗೋಡು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರು ಜನಿಸ್ತಾರೆ. ಮುಂಡಗೋಡಿನಲ್ಲೇ ತಮ್ಮ ಶಿಕ್ಷಣವನ್ನು ಪಡಿತಾರೆ. ನಂತರ BComನ ಶಿಕ್ಷಣವನ್ನು ಪೂರೈಸಿರುವ ಇವರು ಸೆಪ್ಟೆಂಬರ್ 22ರಲ್ಲಿ ನಮ್ಮ ಸಂಸ್ಥೆಗೆ ಬಂದು 1 ತಿಂಗಳ ತರಬೇತಿಯನ್ನು ಪಡೆದಿದ್ದಾರೆ. ಸ್ನೇಹಿತರೆ, 3ನೇವರಾಗಿ ತುಕಾರಾಮ್ ಭೈರು ಜೋರೆ ಅವರು, ತಂದೆ ಹೆಸರು ಭೈರು ಜೋರೆ, ಸಕ್ಕುಬಾಯಿ ತಾಯಿ 9/2/2004 ಬ್ಯಾನಹಳ್ಳಿ ಮುಂಡಗೋಡು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದ ಇವರು PUC ಶಿಕ್ಷಣವನ್ನು ಸೈನ್ಸ್ನ ಇವರು ಮುಂಡಗೋಡಿನಲ್ಲೇ ಪೂರೈಸ್ತಾರೆ. ಸೆಪ್ಟೆಂಬರ್ 22ರಲ್ಲಿ 1 ತಿಂಗಳ ಕೋಚಿಂಗ್ಗೋಸ್ಕರ ಬರ್ತಾರೆ. ಫಸ್ಟ್ ರ್ಯಾಲಿಯಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ. ಇದು ಹೆಗ್ಗಳಿಕೆ. ವಿಠಲ್ ಬಾಬು ಪಿಂಗಳೆ, ತಂದೆ ಹೆಸರು ಬಾಬು ಪಿಂಗಳೆ, ತಾಯಿ ಠಕ್ಕುಬಾಯಿ 14/5/2003 ಜೇನ್ಮರಿ ಮುಂಡಗೋಡು ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದಂತಹ ಇವರು ಪ್ರೌಢ ಶಿಕ್ಷಣವನ್ನು ಮುಂಡಗೋಡದಲ್ಲಿ ಪೂರೈಸ್ತಾರೆ. ಸೆಪ್ಟೆಂಬರ್ನಲ್ಲಿ ಇಲ್ಲಿಗೆ ಬರ್ತಾರೆ, ಮತ್ತು 1 ತಿಂಗಳ ಕೋಚಿಂಗನ್ನು ಪಡಿತಾರೆ, ಮತ್ತು ಸೆಲೆಕ್ಟ್ ಕೂಡ ಆಗ್ತಾರೆ. ಈ 4 ಜನ ಒಂದೇ ಸಲ ಬಂದವರು, ಒಂದೇ ಗ್ರಾಮದವರು, ಒಂದೇ ಗ್ರಾಮ ಅಂದರೆ ಒಂದೇ ತಾಲೂಕಿನವರು 4 ಜನ ಸೆಲೆಕ್ಟ್ ಆಗಿದ್ದಾರೆ. ಇದು ಒಂದು ಹೆಗ್ಗಳಿಕೆ. ಸತ್ಕಾರವನ್ನು ಸ್ವೀಕರಿಸಿದಂತಹ ಮತ್ತು ಸತ್ಕಾರವನ್ನು ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಈಗ ದಿನೇಶ್ ಶೇಷ ಮರಾಠಿ, ವೀರೇಶ್ ಮಳ್ಳಿ, ಸಚಿನ್ ಹಾಗೂ ದಿನೇಶ್ ಇವರಿಗೆ ಸನ್ಮಾನ. ದಿನೇಶ್ ಶೇಷ್ ಮರಾಠಿ, ವೀರೇಶ್ ಮಳ್ಳಿ, ಸಚಿನ್ ಸರೂರ್, ದಿನೇಶ್. ರೆಡಿ ಮಾಡಿ
ಸ್ನೇಹಿತರೆ, ದಿನೇಶ್ ಶೇಷ್ ಮರಾಠಿ, ಇವರು ತಂದೆ ಶೇಷ ಧಾತು ಮರಾಠಿ, ತಾಯಿ ಮಂಜಿ ಶೇಷ ಮರಾಠಿ. 19/3/2001 ಮಹಿಮೆ ಗ್ರಾಮದಲ್ಲಿ ಹೊನ್ನಾವರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದಂತಹ ಇವರು 1ರಿಂದ 7ನೇ ತರಗತಿಯನ್ನ ತಮ್ಮ ಹುಟ್ಟೂರಾದ ಮಹಿಮೆಯಲ್ಲೇ ಕೂಡ ಮುಗಿಸ್ತಾರೆ. ಕನ್ನಡ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಹೊನ್ನಾವರದಲ್ಲಿ ಪೂರೈಸಿ PUC ಶಿಕ್ಷಣವನ್ನ ಕವಲಕ್ಕಿಯಲ್ಲಿ ಹೊನ್ನಾವರದಲ್ಲಿ ಮುಗಿಸ್ತಾರೆ. BA ಶಿಕ್ಷಣವನ್ನು ಹೊನ್ನಾವರದಲ್ಲಿ ಪಡೀತಾರೆ. ಅಕ್ಟೋಬರ್ 22 1 ತಿಂಗಳ ಕೋಚಿಂಗ್ಗೋಸ್ಕರ ಇಲ್ಲಿ ಬರ್ತಾರೆ. ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವರು, ನಾನು ಹಾಗೆ ಅವ್ರ ಜೊತೆ ಮಾತಾಡಿದಾಗ ಅವ್ರ ಮಾತು ಹೇಳಿದ್ರು, ಕಡಬಡತನದಲ್ಲಿ ಇದ್ದಂಥವ್ರು ನಾವು, ನಿಮಗೆ ಗೊತ್ತಿರುತ್ತೆ ಹೇಗಿದೆ ಅವರ ಗ್ರಾಮದ ಪರಿಸ್ಥಿತಿ ಅಂತ ಹೇಳಿ. ಅಂತ ನಾವು ನಮ್ಮ ಕುಟುಂಬದಲ್ಲಿ ಈವರೆಗೆ ಯಾರೂ ಕೂಡ ಸರ್ಕಾರಿ ನೌಕರಿನೇ ಹೊಂದಿರಲಿಲ್ಲ. ಐ ಆಮ್ ದ ಫಸ್ಟ್ ಪರ್ಸನ್ ಅಂತ ಹೇಳಿದ್ರು ಅವರು. ನಾನು ನಮ್ಮ ಕುಟುಂಬದಲ್ಲೇ ಮೊಟ್ಟ ಮೊದಲನೇವನಾಗಿ ನೌಕರಿ ಹಿಡಿದಿದ್ದೇನೆ, ಅದು ನನ್ನ ಹೆಮ್ಮೆ ಅಂತ ಹೇಳಿ. ಹಾಗೆ ಮಾತಾಡ್ತಾ ಇನ್ನೂ ಒಂದು ಹೇಳಿದ್ರು, ಉತ್ತಮ ಶಿಕ್ಷಣ ಪಡೆದಿದ್ರೆ ಇನ್ನೂ ನಾನು ಹೈಯರ್ ಎಜುಕೇಶನ್ಗೆ ಹೋಗಿದ್ರೆ ಇನ್ನೂ ಉತ್ತಮವಾದ ಕೆಲಸವನ್ನೇ ಹಿಡಿತಿದ್ನೋ ಏನೋ ಅಂತ ಹೇಳಿ. ಆದರೆ ದೇವರು ಇದನ್ನು ಕೊಟ್ಟಿದ್ದಾನೆ, ಇರಲಿ, ಸಂತೋಷ ಪಡೋಣ ಅಂತ. ಥ್ಯಾಂಕ್ ಯು ದಿನೇಶ್. ವೀರೇಶ್ ಮಳ್ಳಿ ಅವರ ತಂದೆ ಶರಣಪ್ಪ, ತಾಯಿ ಶೋಭಾ. 1/8/2001 ಕಸಮಗಿ ಸಿಂದಗಿ ತಾಲೂಕು ಬಿಜಾಪುರದಲ್ಲಿ ಹುಟ್ಟಿದಂತಹ ಇವರು ಪ್ರೌಢ ಶಿಕ್ಷಣವನ್ನು ಕಸಮಗಿಯಲ್ಲೇ ಮುಗಿಸ್ತಾರೆ. ಪ್ರೌಢ ಶಿಕ್ಷಣವನ್ನು ಮತ್ತು SMES ಹೈಸ್ಕೂಲ್ ದೇವರ ನಾವದಗಿಯಲ್ಲಿ ಮುಗಿಸ್ತಾರೆ. PUC ಮತ್ತು ಪದವಿ ಶಿಕ್ಷಣವನ್ನು ಇವರು ಪೂರೈಸಿದಂಥವರು. 3 ತಿಂಗಳ ತರಬೇತಿಗೆ ನಮ್ಮ ಸಂಸ್ಥೆಗೆ ಬರ್ತಾರೆ. ಇವರು ಕೂಡ ಕುಟುಂಬದಿಂದ, ಇವ್ರದೊಂದು ವಿಶೇಷ ಏನಂದ್ರೆ, ಇವ್ರ ಕುಟುಂಬದಿಂದ ಇವರು 5ನೇ ವ್ಯಕ್ತಿಯಾಗಿ ಸೇನೆಗೆ ಹೋಗ್ತಾ ಇದ್ದಾರೆ. ಇವರ ಫ್ಯಾಮಿಲಿನೇ ಸೈನ್ಯಕ್ಕೋಸ್ಕರ ಇದೆ ಅನ್ನೋ ಹಾಗಾಯ್ತು. ತುಂಬಾ ಹೆಮ್ಮೆಯ ವಿಚಾರ. ಅವರಿಗೆ ಕೂಡ ದೊಡ್ಡ ಚಪ್ಪಾಳೆಯನ್ನ ಕೊಡೋಣ. ಸ್ನೇಹಿತರೆ, ಸಚಿನ್ ಸರೋರ್, ರೇವಣಸಿದ್ಧ ತಂದೆ ಹೆಸರು, ತಾಯಿ ವಿದ್ಯಾಶ್ರೀ. 15/3/2001 ಸಾತಲ್ಗಾಂವ್ PIನಲ್ಲಿ ಹುಟ್ಟಿದಂತಹ ಇವರು ಇಂಡಿ ತಾಲೂಕು ವಿಜಯಪುರದವರು. ಪ್ರೌಢ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲೇ ಮುಗಿಸಿ PUCಯನ್ನ ಸಾಲೋಟ್ಗೆಯಲ್ಲಿ ಮುಗಿಸ್ತಾರೆ. ಪದವಿ ಶಿಕ್ಷಣವನ್ನು ಇಂಡಿಯಲ್ಲಿ ಪೂರೈಸ್ತಾರೆ. ಇವರು 3 ತಿಂಗಳ ಕೋಚಿಂಗ್ಗೋಸ್ಕರ ಇಲ್ಲಿಗೆ ಬರ್ತಾರೆ. ಫಸ್ಟ್ ರ್ಯಾಲಿಯನ್ನು ಫಸ್ಟ್ ಟೈಮೇ ಹೊಳಿತಾರೆ. ಹಾವೇರಿಯಲ್ಲಿ ನಡೆದ ಅಗ್ನಿಪಥದಲ್ಲಿ ಅಗ್ನಿವೀರರಾಗಿ ಹೊರಹೊಮ್ಮಿದ್ದಾರೆ. ಅವರಿಗೂ ಕೂಡ ಚಪ್ಪಾಳೆಯನ್ನು ತಟ್ಟು. ದಿನೇಶ್ ತಂದೆ ಹೆಸರು ಗೋಪಾಲ್ ನಾಯ್ಕ, ತಾಯಿ ಮಲ್ಲಿಕಾ. ಇವರು 26/6/2002 ಎಡಮಗೆ ಗ್ರಾಮದಲ್ಲಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ ಜನಿಸಿದಂತಹ ಇವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಹೊಸಂಗಡಿ ಕುಂದಾಪುರ ತಾಲೂಕಿನಲ್ಲಿ ಮುಗಿಸ್ತಾರೆ. ಇವ್ರ ಜೊತೆಗೆ ಅಣ್ಣ ವಿಘ್ನೇಶ್ ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ ನಾನು. ನವೆಂಬರ್ 22 1 ತಿಂಗಳ ಕೋಚಿಂಗ್ಗೋಸ್ಕರ ಬಂದಂತಹ ಇವರು ಅಗ್ನಿವೀರರಾಗಿ ಹೊರಹೊಮ್ಮಿದ್ದಾರೆ. ಒಂದು ವಿಶೇಷ ಏನಂದ್ರೆ, ಕುಂದಾಪುರದಿಂದ ಇವರ ಎಡಮಗೆ ಇರ್ತಕ್ಕಂತಹ ಗ್ರಾಮ ಇರ್ತಕ್ಕಂಥ 40 ಕಿಲೋಮೀಟರ್ ಇಂಟೀರಿಯರ್. ಆ ಊರಿಗೆ ಬಸ್ಗಳಿಲ್ಲ, ವ್ಯವಸ್ಥೆ ಇಲ್ಲ. ಅಂತಹ ಕುಗ್ರಾಮದಲ್ಲಿ ಹುಟ್ಟಿದಂತಹ ಇವರು ಸೈನ್ಯಕ್ಕೆ ಸೇರಿರ್ತಕ್ಕಂತಹ ಮೊದಲ ವ್ಯಕ್ತಿ, ಮನೆಗಲ್ಲ ಊರಿಗೆ. ಇಡೀ ಗ್ರಾಮದಲ್ಲಿ ಯಾರೂ ಕೂಡ ಸೈನ್ಯ ಇರಲಿ, ಸರ್ಕಾರಿ ನೌಕರಿನೇ ಹಿಡಿದೇ ಇರತಕ್ಕಂತಹ ಸಂದರ್ಭದಲ್ಲಿ ಒಂದು ಸೈನ್ಯಕ್ಕೆ ಹೋಗಿರ್ತಕ್ಕಂತಹ ಪ್ರಥಮ ವ್ಯಕ್ತಿ ಆಗಿರ್ತಕ್ಕಂತಹ ದಿನೇಶ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡು. ಈ 4 ಜನ ಸತ್ಕಾರ ಮೂರ್ತಿಗಳಿಗೆ ಹಾಗೂ ಸತ್ಕಾರವನ್ನು ಮಾಡಿದ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ಧನ್ಯವಾದಗಳು. ಮುಂದಿನ ಅಭ್ಯರ್ಥಿಗಳು ಗುರುರಾಜ್ ಕೊಪ್ಪ, ಅಕ್ಷಯ್ ಕುಮಾರ್, ಮಹಾಂತೇಶ್ ಬಿರಾದಾರ್, ನಿಂಗಪ್ಪ ಹಿಪ್ಪರಿ. ಅಕ್ಷಯ್ ಕುಮಾರ್, ಮಹಾಂತೇಶ್ ಬಿರಾದಾರ್ ಹಾಗೂ ನಿಂಗಪ್ಪ ಹಿಪ್ಪರಿಗೆ. ಸ್ನೇಹಿತರೆ, ನೀವು ಎಲ್ಲರೂ ಕೂಡ ಇದೇ ರೀತಿಯಾಗಿ ಇದೇ ವೇದಿಕೆಯಲ್ಲಿ
ನೀವು ಸತ್ಕಾರವನ್ನ ಸ್ವೀಕರಿಸಬೇಕು. ನಿಮಗೂ ಕೂಡ ಆಂಕರಿಂಗ್ ನಾನೇ ಮಾಡಬೇಕು ಅನ್ನೋದು ನನ್ನ ಮಹದಾಸೆ. ಶಬಾಷ್. ಗುರುರಾಜ್ ಕೊಪ್ಪ, ತಂದೆ ಹೆಸರು ಬಸವರಾಜು, ತಾಯಿ ಸಾವಿತ್ರಿ. ಇವರು 30/7/2000 ಬಳಗಾನೂರು, ಸಿಂದಗಿ ತಾಲೂಕು, ವಿಜಯಪುರದಲ್ಲಿ ಹುಟ್ಟಿದಂಥವ್ರು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಾದ ಬಳಗಾನೂರಿನಲ್ಲೇ ಪೂರೈಸ್ತಾರೆ. ಪದವಿ ಪೂರ್ವ ಶಿಕ್ಷಣವನ್ನು ತಾಲೂಕು ಕೇಂದ್ರ ಸಿಂದಗಿಯಲ್ಲಿ ಪೂರೈಸ್ತಾರೆ. ಮಾರ್ಚ್ 2021 ಬಂದು 2 ತಿಂಗಳು ತರಬೇತಿಯನ್ನು ಪಡಿತಾರೆ. ಇವರು ಕುಟುಂಬದಲ್ಲಿ ನೌಕರಿ ಸೇರಿದಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ. ಇವರ ಕುಟುಂಬದಲ್ಲಿ ಯಾರು ನೌಕರಿ ಹಿಡಿದಿದ್ದೇ ಇಲ್ಲ. ಅಕ್ಷಯ್ ಕುಮಾರ್ ಕಾಮನಕೇರಿ, ಶಿವಪ್ಪ ಕಾಮನಕೇರಿ, ತಂದೆ ಹೆಸರು, ತಾಯಿ ಸುನಂದ. 30/7/2003 ಜನಿಸಿದಂತಹ ಇವರು ಬಳಗಾನೂರು ತಾಲೂಕು, ಸಿಂದಗಿ, ವಿಜಯಪುರ ಜಿಲ್ಲೆಯಲ್ಲಿ ಹುಡ್ತಾರೆ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಕಳೆದಂತಹ ಇವರು PUC ಶಿಕ್ಷಣವನ್ನು ಸಿಂದಗಿಯಲ್ಲಿ ಮುಗಿಸ್ತಾರೆ. ಇವರು ಕೂಡ ಕುಟುಂಬದಿಂದ ನೌಕರಿಯನ್ನು ಪಡೆದಂತಹ ಮೊದಲ ವ್ಯಕ್ತಿಯಾಗಿದ್ದಾರೆ ಅಂತಕ್ಕಂಥದ್ದು ಹೆಗ್ಗಳಿಕೆ. ಇವರು ಮಾರ್ಚ್ 21 ನಮ್ಮ ಸಂಸ್ಥೆಗೆ ಬರ್ತಾರೆ. 2 ತಿಂಗಳ ತರಬೇತಿಯನ್ನು ಪಡೆದಂತಹ ಇವರು ಮೊದಲ ರ್ಯಾಲಿಯನ್ನು ಹೊಡೆದಿರ್ತಾರೆ. ಮಹಾಂತೇಶ್ ಬೀರಾದಾರ್ ಅವರು, ತಂದೆ ಹೆಸರು ಸಾಹೇಬ್ ಗೌಡ, ತಾಯಿ ಮಡಿವಾಳಮ್ಮ. 12/7/2002 ಹುಲ್ಬೆಚ್ಚಿ ಗ್ರಾಮ, ಬಸವನ ಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಕಳೀತಾರೆ. ಪ್ರೌಢ ಶಿಕ್ಷಣವನ್ನು ಮತ್ತು PUC ಶಿಕ್ಷಣವನ್ನು ಹೂವಿನ ಹಿಪ್ಪರಿಗೆಯಲ್ಲಿ ಪಡೆದು ಡಿಗ್ರಿಯನ್ನು ಬಸವನ ಬಾಗೇವಾಡಿಯಲ್ಲಿ ಪಡೀತಾರೆ. ಇವರು 1 ವರ್ಷ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ತಗೊಳ್ತಾರೆ. ದೈಹಿಕ ತರಬೇತಿ ಮತ್ತು ಕೋಚಿಂಗ್ ಎರಡೂ ನಮ್ಮಲ್ಲೇ ಆಗಿದೆ ಅಂತಕ್ಕಂಥದ್ದು ಒಂದು ವಿಶೇಷ. ನಿಂಗಪ್ಪ ಹಿಪ್ಪರ್ಗಿ, ತಂದೆ ಸಿದ್ದಪ್ಪ, ತಾಯಿ ಬಂಗಾರಮ್ಮ. 10/10/2002 ರಾಮನಹಟ್ಟಿ, ಬಸವನ ಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಇವರು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹೂವಿನ ಹಿಪ್ಪರಿಗೆಯಲ್ಲಿ ಪಡೆದು PUCಯನ್ನು ವಿಜಯಪುರದಲ್ಲಿ ಪಡೀತಾರೆ. ಡಿಗ್ರಿಯನ್ನು ಬಸವನ ಬಾಗೇವಾಡಿಯಲ್ಲಿ ಪಡೀತಾರೆ. 3 ತಿಂಗಳ ಕಾಲ ಇವರು ನಮ್ಮ ಸಂಸ್ಥೆಯಲ್ಲಿ ಕೋಚಿಂಗನ್ನು ಮತ್ತು ದೈಹಿಕ ಶಿಕ್ಷಣವನ್ನು ಪಡೆದು ಹಾವೇರಿ ರ್ಯಾಲಿಯಲ್ಲಿ ಅಗ್ನಿವೀರನಾಗಿ ಹೊರಹೊಮ್ಮಿದ್ದಾರೆ. ಅವರಿಗೆ ಚಪ್ಪಾಳೆ ಅಂತ. ಈ 4 ಜನ ಸತ್ಕಾರ ಮೂರ್ತಿಗಳಿಗೆ ಸತ್ಕಾರವನ್ನು ಮಾಡಿದಂತಹ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಸತ್ಕಾರವನ್ನು ಹೊಂದಿದ್ದ ಸತ್ಕಾರ ಮೂರ್ತಿಗಳಿಗೂ ಧನ್ಯವಾದಗಳು. ಸಚಿನ್ ದುಂಡಪ್ಪ ಕೋರಿ, ಗಿರೀಶ್ ಕೇಶವ್ ರಾವಳ, ವಿನಾಯಕ ದೊಡ್ಡಗೌಡರ, ಸದ್ದಾಮ ಹುಸೇನ್ ಸಾಬ್ ಮುಲ್ಲಾ, ಈ 4 ಜನಕ್ಕೆ ಈಗ ಸನ್ಮಾನ. ಜೊತೆಯಲ್ಲಿ ಪಾಲಕರನ್ನಾದರೂ ಬಂದು ದಯವಿಟ್ಟು ವೇದಿಕೆ ಕೊಡಬೇಕಂತ ಇನ್ನು 3 ಬಂದಿದ್ದಾರೆ. ಸ್ನೇಹಿತರೆ, ಇವತ್ತಿನ ನೋವು ನಾಳೆಯ ಶಕ್ತಿ ಆಗ್ತದೆ. ಹಾಗಂದ ಮೇಲೆ ಇವತ್ತು ಹೆಚ್ಚು ಕಷ್ಟಪಡೋಣ, ನಾಳೆ ಮತ್ತಷ್ಟು ಬಲಿಷ್ಠರಾಗೋಣ. ಈಗ ನಿಮ್ಮ ಮುಂದೆ ಸಚಿನ್ ದುಂಡಪ್ಪ ಕೋರಿ ಅವರು ಇದ್ದಾರೆ. ಇವರ ತಂದೆ ದುಂಡಪ್ಪ, ತಾಯಿ ಶ್ರೀದೇವಿ. 24/10/2002 ಹುನ್ನೂರು
ತಾಲೂಕು ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಇವರು PUC ಶಿಕ್ಷಣವನ್ನ ಪಡೆದಿದ್ದಾರೆ. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಕಾಕಂಟಗಿ ಎಲ್ಲಿ ತಾಲೂಕು ಬಬಲೇಶ್ವರದಲ್ಲಿ ಪಡಿತಾರೆ. PUC ಶಿಕ್ಷಣವನ್ನು ವಿಜಯಪುರದಲ್ಲಿ ಪಡಿತಾರೆ. 1.5 ತಿಂಗಳು ಇವರು ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡಿತಾರೆ. ಇವರನ್ನು ನಾನು ವೈಯಕ್ತಿಕವಾಗಿ ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ನಿಮ್ಮ ಉದ್ದೇಶ ಏನು, ಮುಂದಿನ ಆಸೆ ಏನು, ಯಾತಕ್ಕೋಸ್ಕರವಾಗಿ ಈ ಕೆಲಸವನ್ನು ಗಿಟ್ಟಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ರಿ ಅಂತ ಹೇಳಿ ಅವ್ರು ಹೇಳಿದರು, ಕಡು ಬಡತನದಲ್ಲಿ ಇದ್ದಂತಹ ನನ್ನ ತಂದೆ ತಾಯಿಗಳು ನಮಗೆ ಬಹಳ ಕಷ್ಟಪಟ್ಟು ಓದಿಸಿದ್ರು, ಈ ಮಟ್ಟಕ್ಕೆ ತಂದರು. ಇನ್ನು ಮುಂದೆ ಅವರ ಕಣ್ಣಲ್ಲಿ ನೀರು ಬರಲಾರದ ರೀತಿಯಲ್ಲಿ ಅವರನ್ನು ಸುಖವಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಅಂತ. ಅಂತಹ ಸಚಿನ್ ದುಂಡಪ್ಪ ಅವರಿಗೆ ಧನ್ಯವಾದಗಳು. ಗಿರೀಶ್ ಕೇಶವ್ ರಾವಳ, ತಂದೆ ಹೆಸರು ರಾವಳ, ತಾಯಿ ಚಂದ. 30/7/1999ರಲ್ಲಿ ರಬಕವಿ ಬನಹಟ್ಟಿಯಲ್ಲಿ ಹುಟ್ಟಿದಂತಹ ಇವರು ಪ್ರಾಥಮಿಕ ಶಿಕ್ಷಣವನ್ನ ರಬಕವಿಯಲ್ಲಿ ಕಲಿತಾರೆ. 6ರಿಂದ 10ನೇ ತರಗತಿಯನ್ನು ಮೊರಾರ್ಜಿ ಶಾಲೆಯಲ್ಲಿ ಇವರು ಕಲಿತಾರೆ. ನಿಪ್ಪಾಣಿಯಲ್ಲಿ PUC ಮತ್ತು ಡಿಗ್ರಿಯನ್ನ ಜಮಖಂಡಿಯಲ್ಲಿ ಕಲಿತಾರೆ. 2 ತಿಂಗಳ ದೈಹಿಕ ಮತ್ತು ಕೋಚಿಂಗ್ ತರಬೇತಿಯನ್ನ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ ಪಡೆದಂತಹ ಇವರು ಕುಟುಂಬದಿಂದ ಸರ್ಕಾರಿ ನೌಕರಿ ಹಿಡಿದಂತಹ ಮೊದಲ ವ್ಯಕ್ತಿ ಅಂತಕ್ಕಂತಹ ಹೆಗ್ಗಳಿಕೆ. ಇವ್ರನ್ನು ಕೂಡ ನಾನು ವೈಯಕ್ತಿಕವಾಗಿ ಮಾತನಾಡಿಸಿದಾಗ ಅವ್ರನ್ನ ಹೇಳಿದ್ರು, ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಲ್ಲ ಅದೇ ನನಗೊಂದು ಹೆಮ್ಮೆ ಅಂತಕ್ಕಂಥದ್ದು, ಸೈನಿಕ ಸೇರೋದೇ ನನ್ನ ಒಂದು ಹೆಮ್ಮೆ ಅನ್ನುವಂತಹ ವಿಚಾರವನ್ನು ಹೇಳಿದಂತಹ ಗಿರೀಶ್ ಕೇಶವ್ ರಾವಳ ಅವರಿಗೆ ಧನ್ಯವಾದಗಳು. ವಿನಾಯಕ ದೊಡ್ಡಗೌಡ್ರ ಇವ್ರ ಪರಿಚಯ. ವಿನಾಯಕ ದೊಡ್ಡಗೌಡ್ರ ತಂದೆ ರುದ್ರಗೌಡರು, ತಾಯಿ ಲಲಿತಾ. 4/5/2003ರಲ್ಲಿ ಶಿರಗೊಂಬಿ ರಟ್ಹಳ್ಳಿ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಇವರು ಪದವಿ ಶಿಕ್ಷಣವನ್ನು ಪಡೆದಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನ, ಪ್ರೌಢ ಶಿಕ್ಷಣವನ್ನ, PUC, ಡಿಗ್ರಿ ಎಲ್ಲವನ್ನ ಇವರು ಹಿರೇಕೆರೂರಿನಲ್ಲಿ ಪಡೀತಾರೆ. ಅಕ್ಟೋಬರ್ 22 ನಮ್ಮ ಸಂಸ್ಥೆಗೆ ಪಾದಾರ್ಪಣೆ ಮಾಡ್ತಾರೆ. 1 ತಿಂಗಳ ಕೋಚಿಂಗ್ ಅನ್ನ ಹೊಂದ್ತಾರೆ. ಕಷ್ಟಪಟ್ಟು ಶಿಕ್ಷಣ ಕೊಡಿಸಿದ ತಂದೆ ತಾಯಿಗಳನ್ನ ಸುಖವಾಗಿ ಇಟ್ಕೊಳ್ಬೇಕು ಅನ್ನೋದು ಅವರದ್ದು ಕೂಡ ಮಹದಾಸೆ ಆಗಿದೆ. ಸದ್ದಾಮ್ ಹುಸೇನ್ ಸಾಬ್ ಮುಲ್ಲಾ, ತಂದೆ ಹೆಸರು ಹುಸೇನ್ ಸಾಬ್ ಮುಲ್ಲಾ, ತಾಯಿ ಮಹಬೂಬಿ. ಸ್ಥಳ ಇವರು ಹುಟ್ಟಿದ್ದು 28/5/2000 ನಾವಲ್ಗಿಯಲ್ಲಿ ಹುಟ್ಟಿದಂತಹ ಇವರು ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ 8ನೇ ತರಗತಿ ಕಲಿತಿದ್ದಾರೆ. ಇವರು ತಮ್ಮ ಶಿಕ್ಷಣವನ್ನು ಅಥಣಿಯಲ್ಲಿ ಪಡಿತಾರೆ. ಇವ್ರ ಜೊತೆಗೆ ಅವರ ಮಾವ ಪೀರ್ ಸಾಬ್ ಬಂದಿದ್ದಾರೆ, ಅವರು ವೇದಿಕೆಗೆ ಬರಬೇಕಂತ ಹೇಳಿ ಕೇಳ್ಕೊಳ್ತಾರೆ, ಬಂದಿದ್ದಾರೆ. ಥ್ಯಾಂಕ್ ಯು. ಇವರು 2 ತಿಂಗಳ ಕೋಚಿಂಗನ್ನು ನಮ್ಮ ಸಂಸ್ಥೆಯಲ್ಲಿ ಪಡೀತಾರೆ. ಇವರು ಕೂಡ ಇವತ್ತು ಅಗ್ನಿವೀರರಾಗಿ ಹೊರಹೊಮ್ಮಿದ್ದಾರೆ. ಎಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ಕೊಡ್ತಾರೆ. ಈ 4 ಜನ ಸತ್ಕಾರ ಮೂರ್ತಿಗಳನ್ನ, ಅವರ ಪಾಲಕರನ್ನ ಸತ್ಕಾರ ಮಾಡಿದಂತಹ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಮಾನ್ಯರಿಗೆಲ್ಲರಿಗೂ ಧನ್ಯವಾದ.